ಗೊತ್ತದ ಗೈಸ್, ಇವತ್ತು ಫುಲ್ಲು ಮೆಂಟ್ಲಗೆಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ಏನಂತ ಹೇಳಿದರೆ, ಕಾಲೇಜಲ್ಲಿ ಫಂಕ್ಷನ್ ಇದೆ. ಸೊ ವ್ಲಾಗ್ ಮಾಡಬಾರ್ದು ಅಂದ್ಕೊಂಡೆ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಕಾಲೇಜ್ ಹತ್ರ ಬಂದಿದ್ದೀನಿ. ನೆಕ್ಸ್ಟ್ ಒಳಗೆ ಹೋದ್ಮೇಲೆ ವೀಡಿಯೋ ಮಾಡಿ. ನಮ್ಮ ಕಾಲೇಜ್ ಸರ್ಕಲ್ ಇಷ್ಟು ದಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ನಮ್ಮ ಚಿನ್ನಿ ಇದರ ಅರ್ಥ ನೀವೆಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದೀರಾ ಅನ್ನೋದನ್ನ. Firstly, I want silence in the last. ಖುಷಿ ಕೊಡಿ. ಕಣ್ಮುಂದೆ ಬಂದು ಹೋದಂಗಾಯಿತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗ್ಯಾಂಗ್ ಅಷ್ಟೇ ಅಲ್ಲದೆ ನಾನು ನಮ್ಮ ಹೋಲ್ ಕ್ಲಾಸ್ನ ಮಿಸ್ ಮಾಡ್ಕೊಳ್ತೀನಿ. ಈ 2 ಇಯರ್ಸ್ ನಂಗೆ ತುಂಬ ಮೆಮೊರೀಸ್ನ ಕೊಟ್ಟಿದೆ. ನಂಗೆ NCT ತುಂಬ ಪಾಸಿಟಿವ್ ಥಿಂಗ್ಸ್ನ ನಂಗೆ ಕೊಟ್ಟಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಟೀಚರ್ಸ್ ಆಗಿರ್ಬೋದು, ಫ್ರೆಂಡ್ಸು, ಜೂನಿಯರ್ಸು, ಕ್ಲಾಸ್ಮೇಟ್ಸು ಎಲ್ಲರನ್ನೂ ಮಿಸ್ ಮಾಡ್ಕೊತೀನಿ. ಪ್ರೀತಿ ಜಾಸ್ತಿ ಕಣೋ
ಫಂಕ್ಷನ್ ಎಲ್ಲ ಮುಗೀತು. ಗಿಫ್ಟ್ ತಗೊಂಡು ವಾಪಸ್ ಸಂಗೀತ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಗೈಸ್ ಇದು ಮುಗಿಸ್ಕೊಂಡು ನೆಕ್ಸ್ಟು ಈಶು ಬರ್ಡೇ ಇದೆ, ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಬೇಕು ಗೈಸ್. ಈಶು ಬರ್ಡೇ ಮುಗಿಸ್ಕೊಂಡು ಆ್ಯಂಡ್ ನೆಕ್ಸ್ಟ್ ಸಂಗೀತ ಅವ್ರ ಮನೆಗೆ ಹೋಗ್ತೀವಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಚಿನ್ನಿ ಇವಳು ಇದ್ದಾಳಲ್ಲ ಗೈಸ್, ಇವಳು ಯಪ್ಪ ಎಷ್ಟು ಇರಿಟೇಟ್ ಮಾಡ್ತಾಳೆ ಅಂದರೆ ನನಗೆ. ಅವರೆಲ್ಲ ಹಿಂದೆ ಬರ್ತಾ ಇದ್ದಾರೆ ಎಲ್ಲರೂ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಮಾಡ್ದಂಗೆ ಮಾಡ್ದೆ ಅವಳು ಗಿಲ್ಲಿ, ನಾನು ಕಾವ್ಯ ಅಲ್ವಾ ಚಿನ್ನಿ? ಹೇಳು ಸೀಕ್ರೆಟ್ ಟಾಸ್ಕ್. ಯಪ್ಪ ದೇವ್ರೆ ಎಷ್ಟು ಮಾತಾಡ್ತಾರೆ ಅಂದರೆ. ಸೊ ಗೈಸ್ ಇವಾಗ ಮುಗೀತು, ನಮ್ಮ ಕಾಲೇಜ್ ಕ್ಯಾಂಪಸ್ಸಿಂದ ಹೋಗ್ತಾ ಇದ್ದೀವಿ ಮನೆಗೆ. ಇಲ್ಲಿ ಗೋಲ್ಗಪ್ಪ ಮಾಡ್ತಾರೆ, ಅದಂತೂ ಸಖತ್ ಇಷ್ಟ ಗೈಸ್ ಇದಲ್ಲ ಇದೇ ಅಣ್ಣ ಗೈಸ್, ನಮ್ಗೆ ಗೋಲ್ಗಪ್ಪ ತುಂಬ ಇಷ್ಟ ಗೈಸ್. ಎಷ್ಟು ಇಷ್ಟ ಅಂದರೆ ಅಪ್ಪ ಹೇಳೋಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಗೋಲ್ಗಪ್ಪ ಇಟ್ಕೊತಿದ್ರು, ಇಲ್ಲೆಲ್ಲ ನಾವೆಲ್ಲ ಎಲ್ರಿಗೂ ವೆಯ್ಟ್ ಮಾಡ್ತಾ ಇದ್ವಿ ಗೈಸ್. ಎಲ್ಲರೂ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲರೂ ಬಂದ ತಕ್ಷಣ ನಾವು ಹೋಗ್ತಾ ಇದ್ವಿ. ಈಗೆಲ್ಲ ಬರ್ತಾ ಇದ್ದಾರೆ. ಸೊ ಗೈಸ್ ಫೋನಲ್ಲಿ ಚಾರ್ಜ್ ಇಲ್ಲ, ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ. ಚಾರ್ಜಿಗೆ ಹಾಕೊಂಡು ಈಶು ಬರ್ಡೇ ಸೆಲೆಬ್ರೇಟ್ ಮಾಡೋದು ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಫೋನಲ್ಲಿ ಚಾರ್ಜ್ ಇರೋ ಸ್ವಿಚ್ ಆಫ್ ಆಗೋ ಸ್ಟೇಜಲ್ಲಿದೆ. ಸೊ ನಾವೆಲ್ಲ ಇವತ್ತು ಸಂಗೀತ ಮನೇಲಿ ಉಳ್ಕೊಂಡು ಬೆಳಗ್ಗೆ ಹೋಗ್ತೀವಿ. ನೋಡೋಣ ಗೈಸ್, ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಿದ್ದೀನಿ ಅನ್ಸತ್ತೆ. ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಸ್ಕೂಲ್ಗೆ ಡ್ಯಾನ್ಸ್ ಕಲ್ಸೋಕೆ ಹೋಗಬೇಕಾಗಿತ್ತು ಆ್ಯನ್ಯುವಲ್ ಡೇಗೆ. ಸೊ ಹಂಗಾಗಿ ನನಗೆ ಟೈಮ್ ಸಿಕ್ಕಿಲ್ಲ ವೀಡಿಯೋ ಮಾಡೋಕ್ಕೆ. ಇವತ್ತು ಇಲ್ಲಿ ಬಂದಿದ್ದಕ್ಕೆ ಇವಾಗಲೂ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬ್ಲಾಗ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಇನ್ನು ಮುಂದೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಹೋಗಿದೆ ಫೋಟೋ ತಕ್ಕೊಳ್ಳಪ್ಪ. ಸೊ ಗೈಸ್ ನೆಕ್ಸ್ಟ್ ನಾವು ಈಶು ಬರ್ಡೇ ಮಾಡೋಣ ಅಂತ ಬಂದ್ವಿ. ಬರ್ಬೇಕಾದ್ರೆ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ ಗೈಸ್. ವ್ಲಾಗ್ ಕಣೆ. ಹ್ಯಾಪಿ ಬರ್ಡೇ ಈಶು. ತೋರ್ಸಿ ನೀಟಾಗಿ ಅದು ಹೆಂಗೈತೆ. ಅದೇ ಯಾವಾಗ್ಲೂ ಏನಪ್ಪ ವಿಡಿಯೋ ಎಡಿಟ್ ಮಾಡೋದಕ್ಕೆ ಒಬ್ಬರೇ ಇದೆಯಾ ಅಂದ ತಕ್ಷಣ ಎಲ್ಲರಿಗೂ ನಿದ್ದೆ ಬಂದಿರೋದಕ್ಕೆ ಮತ್ತೆ ಹಿಂಗೆ ಮಾಡ್ತಾರೆ. ನಿನಗೇನೆ ಬಲಿ ಚಳಿ ಐತಿಂತ ಮಾಡ್ತೀವಿ. ಚಳಿ ಇದೆ ಅಂತ ಅಲ್ಲ, ಇವಾಗ ಸ್ಕೂಟಿಲಿ ಇಬ್ರು ಹೋಗ್ತೀವಿ. ಹಾಗೆ ಹಿಡ್ಕೊಂಡು ಇನ್ನಿಬ್ರು ಬರ್ತಾರೆ. ಆಮೇಲೆ ಇವಾಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡು ಊಟ ಗೈಸ್ ಇವಳಿಗೆ ಹುಚ್ಚಿರ್ತದೆ ಗೈಸ್. ಇವತ್ತು ಫುಲ್ಲು ಮೆಂಟ್ಲಗೆಳೆ. ಸೊ ಗೈಸ್ ಏನಿಲ್ಲ, ಊಟ ಎಲ್ಲ ಈಶು ಅವ್ರ ಮನೆ ಅವ್ರ ಅಮ್ಮ ಪಾಯಸ ಅದು ವ್ಲಾಗಲ್ಲಿ ಹೇಳಿ ಹೇಳಿ ರೂಢಿ ಆಗಿಬಿಟ್ಟಿದೆ. ಸಿಕ್ಕೂರಿಲ್ಲ ನಾನೇನು ಹೇಳಲ್ಲ, ಇವ್ರು ನಾನೇನೋ ಮಾತಾಡಿದ್ರಿ. ಊಟ ಮಾಡಿ ಬಂದು ಮಲ್ಕೊಳ್ರಿ ಅಂದ್ರೆ ಊಟ ಮಾಡಿ ಜಾಸ್ತಿ ಹೇಗೆ ಅದೆಲ್ಲ ಒಂದ್ ಕಡೆ ನೀಟಾಗಿಲ್ಲ. ಗಿಫ್ಟ್ ಹೊಡೆದೋಯ್ತಾ? ತಮಾಷೆ ಮಾಡ್ತಿದ್ದಾಳೆ ಕಣೆ ಅವಳು. ಸೊ ಹಾಯ್ ಗೈಸ್, ಇವಾಗ ಬೆಳಗ್ಗೆ ಎದ್ದಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ಕೊಂಡು ಮತ್ತೆ ಶ್ರೀ ಮನೆಗೆ ಹೋಗ್ಬೇಕು. 11 ಗಂಟೆ ಆಗಿದೆ ಗೈಸ್. ಎಲ್ಲರೂ ಹಾಯ್ ಮಾಡ್ರಿ.
ಈಶೋ ಅವ್ರು ಬಡಿಸ್ತಾ ಇದ್ದಾರೆ ಗೈಸ್. ನಮ್ಮ ಸಂಗೀತ ಅವರೆಲ್ಲ ಅಡುಗೆ ಮಾಡಿ ಬಡಿಸ್ತಾ ಇದ್ದಾರೆ. ಹಾಯ್ ಮಾಡ್ರಿ ಆಂಟಿ, ಇವರೇ ಪಟ್ಟು ಮಾಡಿದ್ದು. ಗೈಸ್ ಇವಾಗ ನಾವು ಶ್ರೀ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಸಂಗೀತ ಅವ್ರ ಮನೆಯಿಂದ. ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಹೋಗ್ತಾ ಇದ್ದೀವಿ. ಅಲ್ಲಿಂದ ನೆಕ್ಸ್ಟ್ ಶ್ರೀ ಮನೆಯಿಂದ ನಾವು ಊರಿಗೆ ಹೋಗೋದಷ್ಟೇ. ಶ್ರೀ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಶ್ರೀ ಫ್ರೆಂಡ್ಸು ಗೈಸ್, ಅವಳನ್ನ ಸೇರಿ ಇವಳು ಮೂರನೇವಳು. ಇಲ್ಲ ನೀನು ಬೇಡ ಅಂದ್ರೂ ಕೇಳಲ್ಲ, ತಿನ್ನಲೇಬೇಕು. ಸರ್ವರ್ ಸೊ ಗೈಸ್ ಫೈನಲಿ ಅಲ್ಲಿಂದ ಶಿವಮೊಗ್ಗ ಜಾವಳ್ಳಿಯಿಂದ ಇವಾಗ ನಮ್ಮೂರಿಗೆ ಬರ್ತಾ ಇದ್ದೀನಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬರ್ಬೇಕಾದ್ರೆ ಎಲ್ಲ ತುಂಬ ಬೇಜಾರಲ್ಲಿದ್ದರು. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನಗೂ ಇನ್ನೂ ಬೇಜಾರಾಗ್ತಾನೆ ಇದೆ, ಆದರೂ ಹೇಳ್ಕೊಳಕ್ಕಾಗ್ತಿಲ್ಲ. ಅವನ್ನೆಲ್ಲ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಫೈನಲಿ ನಮ್ಮ ಮನೆಗೆ ರೀಚ್ ಆದೆ ಗೈಸ್. ಮನೆಗೆ ಬಂದೆ ಗೈಸ್. ಸೊ ಗೈಸ್ ನಾನು ಜಾಸ್ತಿ ದಿನದಿಂದ ವೀಡಿಯೋ ಮಾಡ್ತಾ ಇರಲಿಲ್ಲ. ಸೊ ನಾನು ಅದನ್ನು ಹೇಳಿದ್ದೀನಿ ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂತ. ಇನ್ನು ಮುಂದೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬ್ಯುಸಿ ಇದ್ರೂ ವೀಡಿಯೋ ಮಾಡ್ತೀನಿ, ಹೆಂಗಿದ್ರು ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇವಾಗ ತಾನೇ ಮನೆಗೆ ಬಂದೆ. ಇವಾಗ ಫ್ರೆಶ್ ಅಪ್ ಆಗಬೇಕು, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ, ನಾನು ನಾಯ್ಸಿ ನೈಬರ್ಸ್ನ ತುಂಬಾ ಮಿಸ್ ಮಾಡ್ಕೊತೀನಿ ಗೈಸ್. ಅವ್ರನ್ನ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ, ಅಂದ್ರೂ ಬರಲೇಬೇಕಾಯ್ತು. ಸೊ ಅವ್ರ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಸೆಂಡ್ ಆಫ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಇವಾಗ ಮನೆಗೆ ಬಂದಾಗ ನಿಜವಾಗ್ಲೂ ನನಗೆ ಎಷ್ಟು ಮಿಸ್ ಮಾಡ್ಕೊತೀನಿ ಅಂತ ಅದನ್ನ ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಅಷ್ಟು ಬೇಜಾರಾಗ್ತಾ ಇದೆ. ಬಟ್ ಇಟ್ಸ್ ಓಕೆ, ಇರಲೇಬೇಕು. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ ಗೈಸ್. ಅವ್ರನ್ನ ಯಾವತ್ತೂ ನಿಜವಾಗ್ಲೂ ಅದು ಅವರು ಒಂಥರ ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ. ಫ್ರೆಂಡ್ಸ್ ಅನ್ನೋದಕ್ಕಿಂತ ಅವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಒಂಥರ ಹೆಂಗೆ ಅಂದರೆ ಒಂಥರ ಫ್ಯಾಮಿಲಿ, ತುಂಬ ಸ್ಟ್ರಾಂಗ್ ಬಾಂಡ್ ಆಗಿದೆ, ಬಿಟ್ಟಿರೋಕ್ಕಾಗಲ್ಲ. ಇವಾಗ ಅಲ್ಲಿ ನೆನ್ನೆಯಿಂದ ಅವ್ರ ಜೊತೆನೇ ಇದ್ದು ಇವಾಗ ಇಲ್ಲಿಗೆ ಒಬ್ಬರೇ ಇರಬೇಕು ಅಂದರೆ ತುಂಬ ಬೇಜಾರಾಗುತ್ತೆ. ಸೊ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್. ನಾಯ್ಸಿ ನೈಬರ್ಸ್ನ ತುಂಬ ಮಿಸ್ ಮಾಡ್ಕೊತೀನಿ ಅಷ್ಟೇ. ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ಬ್ಲಾಗ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಸಪೋರ್ಟಿಂಗ್ ಮೀ. ಅಷ್ಟೇ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.